ಓಕೆ, ನೋಡಿದ್ರಲ್ಲ, ಲೈವ್ ಆಗಿ ನೋಡಿದ್ರಿ. ಇವಾಗ ನೀರೊಳಗಡೆ ಮೋಟ್ರ್ ಇಟ್ಟು ಕೂಡ ರನ್ ಮಾಡಿ ತೋರಿಸಿದ್ವಿ ನಿಮಗೆ. ಸೊ ಇವಾಗ ಏನಾಗಿದೆ, ಈ ಹಬ್ಬದ ಪ್ರಯುಕ್ತ ಕಂಪ್ಲೀಟ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕಾಸ್ಟ್ ಏನಿದೆ 3,000 ರೂಪಾಯಿ ಕಂಪ್ಲೀಟ್ ಆಗಿ ಡಿಸ್ಕೌಂಟ್ ಆಗಿ ಬಿಟ್ಬಿಟ್ಟು ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಬರೀ 50,000 ಕೊಟ್ಟರೆ ಗಾಡಿ ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲದನ್ನು ಸೇರಿಸಿ ಬರುತ್ತೆ. ಸೊ ವೇಣು ಮೋಟರ್ಸ್ ಅವರು ನಿಮಗೂ ಎಲ್ಲರಿಗೂ ಗೊತ್ತಿರಂಗೆ ಒಳ್ಳೆ ಬಿಲ್ಡ್ ಕ್ವಾಲಿಟಿನೂ ಕೊಟ್ಟಿದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಗಾಡಿನೂ ಕೊಟ್ಟಿದ್ದಾರೆ. ಬೇರೆ ಡಿಸ್ಟಿಕ್ ಕಸ್ಟಮರ್ಸ್ಗಳು ನನ್ನನ್ನು ನಂಬಿ ಕಸ್ಟಮರ್ಸ್ಗಳು ಅಲ್ಲಿಂದ ದುಡ್ಡು ಹಾಕ್ತಾರೆ, ಮತ್ತೆ ಗಾಡಿಗಳನ್ನ ನಾನು ಇಲ್ಲಿಂದ ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೀನಿ. ನನ್ನ ಹೆಸರು ಮಣಿಕಂಠ ಹೇಳಿ, ನಮ್ಮೂರು ಸಿರ್ಸಿ. ನಾನು ಈ ವೇಣು ಮೋಟರ್ಸ್ ಅವ್ರದ್ದು ಥಂಡರ್ ಬೈಕ್ನ ಯೂಟ್ಯೂಬಲ್ಲಿ ನೋಡಿ ಇದನ್ನ ತಗೊಳ್ಬೇಕಂತ ಹೇಳಿ ನಾನು ತುಮಕೂರಲ್ಲಿರೋ ವಿಸ್ಮಯ EV ಮೋಟರ್ಸ್ ಅವ್ರಿಗೆ ಫೋನ್ ಮಾಡಿ ಇದ್ರ ಬಗ್ಗೆ ಡೀಟೇಲ್ಸ್ ತೊಗೊಂಡೆ. ಅವರು ಡೀಟೇಲ್ಸ್ ಎಲ್ಲ ಕೊಟ್ಟರು. ಬೈಕ್ ಚೆನ್ನಾಗಿದೆ ಅನಿಸ್ತು ನನಗೆ. ಹಾಗಾಗಿ ನಾನು ಫೋನ್ಪೇ ಮೂಲಕ ಅವರಿಗೆ ಹಣವನ್ನು ಕಳಿಸಿದೆ. ಅವರು ಕೂಡ ನನಗೆ ಇದನ್ನ ಟ್ರೈನಲ್ಲಿ ಬೈಕ್ ನಿಲ್ಲಿಸ್ಕೊಂಡೆ. ಆಮೇಲೆ ನಾನು ತುಮಕೂರು ತಾಳಗುಪ್ಪದಿಂದ ಸಿರ್ಸಿಗೆ ಬೈಕ್ನೇ ಓಡಿಸ್ಕೊಂಡು ಬಂದೆ. ಬೈಕಿಂದ ಯಾವುದೇ ರೀತಿ ತೊಂದರೆ ಕೂಡ ಆಗಲಿಲ್ಲ ನನಗೆ. ಆರಾಮಾಗಿ ಬೈಕು ಓಡಿಸ್ಬೋದು ಅನಿಸ್ತು. ಅಕ್ಟೋಬರ್ 4ನೇ ತಾರೀಕಿಂದ ಅಕ್ಟೋಬರ್ 31ನೇ ತಾರೀಕುವರೆಗೂ ಬುಕ್ ಮಾಡಿದ ಗಾಡಿಗಳಿಗೆ ಈ ಆಫರ್ ಇರುತ್ತೆ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೋಡಿ, ಇವಾಗ ನಾನು ವಿಸ್ಮಯ ಶೋರೂಮ್ ಅಲ್ಲಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಸತೀಶ್ ಅವ್ರು ನಮ್ಮ ಜೊತೆ ಇದ್ದಾರೆ. ಬಟ್ ಅವ್ರ ಬಗ್ಗೆ ನೀವು ನೋಡಿರ್ತೀರಾ, ತುಂಬಾ ವಿಡಿಯೋಗಳು ಕಾಣಿಸ್ಕೊಂಡಿದ್ದಾರೆ. ಈಗ ಆಲ್ರೆಡಿ 3 ಶೋರೂಮ್ ಓಪನ್ ಮಾಡಿದ್ದಾರೆ. ಅರಸೀಕೆರೆಯಲ್ಲಿ ಮಾಡಿದ್ದಾರೆ, ತುಮಕೂರಲ್ಲಿ ಮಾಡಿದ್ದಾರೆ, ಮತ್ತೆ ಬೆಂಗಳೂರಲ್ಲಿ ಮಾಡಿದ್ದಾರೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ತುಂಬಾ ಹಾರ್ಡ್ ವರ್ಕರು. ಎಲ್ಲಿಂದ ಎಲ್ಲಿವರೆಗೂ ಬೇಕಾದ್ರೂ ಗಾಡಿ ಕಳ್ಸಿಕೊಡ್ತಾರೆ. ನಾನು ಅಷ್ಟು ದೂರ ಇದೆ ಕಳ್ಸಲ್ಲ, ಇಷ್ಟು ದೂರ ಇದೆ ಕಳ್ಸಲ್ಲ ಅಂತ ಮಾತೇ ಆಡಲ್ಲ. ಬನ್ನಿ, ಒಳ್ಳೆ ಉಡುಗೊರೆನ ಕೊಟ್ಟಿದ್ರು ಲಾಸ್ಟ್ ಟೈಮು. ಸೊ ಇವಾಗ ಈ ಹಬ್ಬಕ್ಕೆ ಏನೇನು ಕೊಡ್ತಾರೆ ಎಲ್ಲವೂ ತಿಳ್ಕೊಳ್ಳೋಣ. ಸೊ ಬನ್ನಿ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಕರ್ನಾಟಕದ ಸಮಸ್ತ ಜನತೆಗೂ. ಈ ಸತಿ ವಿಡಿಯೋಗೆ ಏನಕ್ಕೆ ಬಂದಿದ್ದೀವಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೇಕು ತಮ್ಮನೇಲಿ ನೋಡಿ. ಈ ಸತಿ ಹಬ್ಬದ ಪ್ರಯುಕ್ತ ಅಂದರೆ ದಸರಾ ಹಬ್ಬ, ನವರಾತ್ರಿ ಇದೆ, ಆಯುಧ ಪೂಜೆ ಇದೆ. ಸೊ ಇಷ್ಟು ಹಬ್ಬಗಳ ಸಲುವಾಗಿ ನಾನು ನಿಮಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಈಗ ಇಷ್ಟೊಂದು ಹಬ್ಬ ಇದೆ ಸರ್, ಏನ್ ಕೊಡ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟಂತ ತುಂಬಾ ಜನ ಕಸ್ಟಮರ್ಸ್ಗಳು ಫೋನ್ ಮಾಡಿ ಕೇಳ್ತಾ ಇದ್ರು. ನಮ್ಮ ಕರ್ನಾಟಕದ ಜನತೆಗೆ ಬರೀ ನನ್ನ ಶೋರೂಮ್ ಮಾಡಿರೋದು 3 ಶೋರೂಮು, ಒಂದು ಬೆಂಗಳೂರು, ತುಮಕೂರು ಮತ್ತೆ ಅರಸೀಕೆರೆ. ಬರೀ ಈ ಜನ ಮಾತ್ರ ತಗೊಂಡಿಲ್ಲ, ಕರ್ನಾಟಕದ ತುದಿಯವರೆಗೂ ನಾನು ಕಳಿಸ್ಕೊಟ್ಬಿಟ್ಟಿದ್ದಾಗಿದೆ ಗಾಡಿಗಳನ್ನ. ಎಲ್ಲ ಕಡೆಗೂ ಕಳಿಸಿದ್ದಾಗಿದೆ ಟ್ರೈನ್ ಮುಖಾಂತರದಿಂದ. ಸೊ ನಾನು ಅಲ್ಲಿಗೆ ತಗೊಂಡಿದ್ದ ಜನ ಖುಷಿಯಾಗಿ ಇವಾಗ ಮತ್ತೆ ಅಲ್ಲಿಂದ ನನಗೆ ರೆಫರೆನ್ಸ್ಗಳು ಬರ್ತಾ ಇದ್ದಾವೆ, ಕಾಲ್ಸ್ಗಳು ಬರ್ತಾ ಇದ್ದಾವೆ. ಸೊ ಅವ್ರಿಗೆಲ್ಲ ಇವಾಗ ಮತ್ತೆ ಇನ್ನೂ ಒಂದು ಒಳ್ಳೆ ಆಫರ್ ಕೊಡಬೇಕು ಅಂತ ಹೇಳ್ಬಿಟ್ಟಂತ ಈಗ ನಿಮ್ಮ ಮುಂದೆ ಬಂದಿದ್ದೀನಿ. ಇಂದಿನ ತಿಂಗಳು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಾವು ಕೊಟ್ಟಂತಹ ಆಫರ್ಸ್ ಏನಿದೆ ಅದನ್ನು ಜನತೆಗಳು ತುಂಬ ಚೆನ್ನಾಗಿ ಗೌರವದಿಂದ ಸ್ವೀಕರಿಸಿ ಕಸ್ಟಮರ್ಸು ತುಂಬ ಖುಷಿಪಟ್ಟರು. ಅದೇ ರೀತಿ ಈಗ ಮುಂದಿನ ತಿಂಗಳು ಅಂದರೆ ಈಗ ದಸರಾ ಶುರುವಾಗುತ್ತೆ 3ನೇ ತಾರೀಕಿಂದ. ಆ ಹಬ್ಬದ ಪ್ರಯುಕ್ತ, ಆಯುಧ ಪೂಜೆ ಪ್ರಯುಕ್ತ, ನವರಾತ್ರಿ, ದಸರಾದ ಪ್ರಯುಕ್ತ ಈಗ ನಾವು ಮತ್ತೆ ಕಸ್ಟಮರ್ಸ್ಗೆ ಒಂದು ಒಳ್ಳೆಯ ರೀತಿಯ ಆಫರ್ನ ಕೊಡ್ತಾ ಇದ್ದೀವಿ. ಅದೇನು ಅಂದರೆ ಯಾವುದೇ ವೀಕ್ಷಕರು ಅಥವಾ ಕಸ್ಟಮರ್ಸ್ಗಳು ಬಂದು 4ನೇ ತಾರೀಕಿಂದ ಬುಕ್ ಮಾಡ್ಕೊಂಡಂತಹ ಜನತೆಗೆ, ಪರ್ಚೇಸ್ ಮಾಡೋಂಥವ್ರು ಕಸ್ಟಮರ್ಸ್ಗೆ ನಾವು ಈಗ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ ಏನಿದೆ ಅದು 3,000 ಆಫರ್ 3,000 ಇರುತ್ತೆ. ಅದು ಕಾಸ್ಟ್ ಬಂದು ನಿಮಗೆ ಅದನ್ನು ನೀವು ಫ್ರೀಯಾಗಿ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಅದನ್ನೇ ಹಬ್ಬದ ಆಫರ್ ಆಗಿ ನಾವು ನಿಮಗೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ನಮಗೆ ಬುಕ್ ಮಾಡ್ಕೊಬಹುದು. ನೀವು 4ನೇ ತಾರೀಕಿಂದನೇ ಬುಕ್ ಮಾಡ್ಕೊಬಹುದು. ಅಕ್ಟೋಬರ್ 31ರವರೆಗೂ ನಮ್ಮದು ಈ ಆಫರ್ ಇದ್ದೇ ಇರುತ್ತೆ. ತಕ್ಷಣ ನಾವು ಗಾಡಿ ಕೊಡಲಿಲ್ಲ ಅಂದ್ರೂ ಬುಕ್ಕಿಂಗ್ ಮಾಡಿಕೊಂಡ್ರೆ ನಾವು 1 ವಾರ 2 ವಾರದಲ್ಲಿ ನಾವು ನಿಮಗೆ ತಲುಪಿಸ್ತೀವಿ. ರೆಡಿ ಇತ್ತು ಅಂದರೆ ಆ ಕ್ಷಣನೇ ನಾವು ಡೆಲಿವರಿ ಕೊಡ್ತೀವಿ. ಆಫರ್ ಬಗ್ಗೆ ನಮ್ಮ ತಾಯಿ ಆಲ್ರೆಡಿ ಹೇಳಿದ್ದಾರೆ. ಆಫರ್ ಅಂತಲ್ಲ, ಇದು ಕಂಪ್ಲೀಟ್ಲಿ ಬಿಗ್ ಬೊನಾನ್ಸಾ ಥರ ದೊಡ್ಡದಾಗಿ ಒಂದು ಡಿಸ್ಕೌಂಟ್ ಪ್ರೈಸ್. ಇದು ವೇಣು ಮೋಟರ್ಸ್ ರವರ ಗಾಡಿ ಬಂದು 49,999 ರೂಪಾಯಿಂದ ಶುರುವಾಗುತ್ತೆ. ಅದು ನಿಮಗೆ 40ರಿಂದ 50 ಮೈಲೇಜ್ ಬರುತ್ತೆ. ಸೊ ಆ ಗಾಡಿ ನಿಮಗೆ 50,000ಕ್ಕೆ ಸಿಗ್ತಿತ್ತು. ಅದ್ರ ಜೊತೆಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ ಹೇಳ್ಬಿಟ್ಟು ಸೇರಿದಾಗ ಅದು ನಿಮಗೆ 53,000 ರೂಪಾಯಿವರೆಗೂ ಕಾಸ್ಟ್ ಬೀಳ್ತಾಯಿತ್ತು. ಸೊ ಇವಾಗ ಏನಾಗಿದೆ, ಈ ಹಬ್ಬದ ಪ್ರಯುಕ್ತ ಕಂಪ್ಲೀಟ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕಾಸ್ಟ್ ಏನಿದೆ 3,000 ರೂಪಾಯಿ ಕಂಪ್ಲೀಟ್ ಆಗಿ ಡಿಸ್ಕೌಂಟ್ ಆಗಿ ಬಿಟ್ಬಿಟ್ಟು ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಬರೀ 50,000 ಕೊಟ್ಟರೆ ಗಾಡಿ ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ಸು ಎಲ್ಲದನ್ನು ಸೇರಿಸಿ ಬರುತ್ತೆ.
ಸೊ ಇದು 50,000 ರೂಪಾಯಿದು ಮೊದಲನೇ ವೇರಿಯಂಟ್. ಸೆಕೆಂಡ್ ವೇರಿಯಂಟ್ ಬಂದು ನಿಮಗೆ 55,000 ರೂಪಾಯಿದು. ಅದು ನಿಮಗೆ 60ರಿಂದ 70ವರೆಗೂ ಮೈಲೇಜ್ ಬರುತ್ತೆ. ಸೊ ಈ ಗಾಡಿ ಬಂದು ನಿಮಗೆ 55,000 ರೂಪಾಯಿ ಗಾಡಿ ವೆಹಿಕಲ್ ಪ್ರೈಸ್ ಇತ್ತು. ಜೊತೆಗೆ ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಆ್ಯಡ್ ಮಾಡಿದ್ರೆ 58,000 ರೂಪಾಯಿ ಆಗೋದು. ಬಟ್ ಆದರೆ ಈಗ ಹಬ್ಬದ ಪ್ರಯುಕ್ತ ನಮ್ಮ ಕಡೆ ವಿಸ್ಮಯ EV ಶೋರೂಮ್ ಕಡೆಯಿಂದ ಯಾವುದೇ 3 ಶೋರೂಮಲ್ಲೂ ಎಲ್ಲೇ ತೊಗೊಂಡ್ರು, ಬ್ಯಾಂಗ್ಳೂರ್ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಅರಸೀಕೆರೆ ಆಗಿರ್ಬೋದು, ಸೊ ಈ 3 ಶೋರೂಮಲ್ಲಿ ಎಲ್ಲೇ ತೊಗೊಂಡ್ರು ಕೂಡ, ಬುಕ್ ಮಾಡಿದ್ರು ಕೂಡ ಅಕ್ಟೋಬರ್ 4ನೇ ತಾರೀಕಿಂದ ಅಕ್ಟೋಬರ್ 31ನೇ ತಾರೀಕುವರೆಗೂ ಬುಕ್ ಮಾಡಿದ ಗಾಡಿಗಳಿಗೆ ಈ ಆಫರ್ ಇರುತ್ತೆ. ಯಾವುದೇ ಶೋರೂಮಿಂದ ಬುಕ್ ಮಾಡಿರ್ಬೋದು. ಬರೀ 55,000 ರೂಪಾಯಿಗೆ ಗಾಡಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ವೇರಿಯಂಟ್ ಬಂದು ನಿಮಗೆ 80ರಿಂದ 90 ಹೋಗುವಂಥ ಮೈಲೇಜ್ ಕೊಡೋವಂಥ ಗಾಡಿ. ಆ ಗಾಡಿ ಬಂದು ನಿಮಗೆ ಮೊದಲು 60,000 ರೂಪಾಯಿ ಗಾಡಿ ಇತ್ತು, ಎಕ್ಸ್ಟ್ರಾ ಫಿಟ್ಟಿಂಗ್ ಸೇರಿದ್ರೆ 63 ಇತ್ತು. ಸೊ ಇವಾಗ ಆ ಗಾಡಿ ಬಂದು ಬರೀ 60,000 ರೂಪಾಯಿಗೆ 3,000 ರೂಪಾಯಿ ಕಂಪ್ಲೀಟ್ ಫ್ರೀಯಾಗಿ ಕೊಟ್ಟು ನಿಮಗೆ 60,000 ರೂಪಾಯಿಗೆ ಆ ಗಾಡಿ ಸಿಗ್ತಾ ಇದೆ. ಇನ್ನು ನೆಕ್ಸ್ಟ್ ವೇರಿಯಂಟು, ಲಾಸ್ಟ್ ವೇರಿಯಂಟು, ಅದೇ ಟಾಪ್ ಎಂಡ್ ಗಾಡಿ, ಎಲ್ಲರಿಗೂ ಗೊತ್ತಿರೋ ಹಾಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇರೋಂಥ ಗಾಡಿ. ಅದು ಗಾಡಿ ಪ್ರೈಸ್ ಬಂದು 62 ಇತ್ತು, ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ ಬಂದು 65 ಆಗೋದು. ಅದು ಈಗ ಅದೇ ಗಾಡಿನ ಸೇಮ್ ಗಾಡಿನ ಎಕ್ಸ್ಟ್ರಾ ಫಿಟ್ಟಿಂಗ್ ಡಿಸ್ಕೌಂಟಾಗಿ ಫ್ರೀಯಾಗಿ ಕೊಟ್ಟು ನಾನು ನಿಮಗೆ ಅದು 62,000 ರೂಪಾಯಿಗೆ ಗಾಡಿ ಬರ್ತಾ ಇದೆ. ವಿತ್ ಬ್ಲೂಟೂತ್ ಗಾಡಿ 62,000 ರೂಪಾಯಿಗೆ ನಾನೇ ಇವತ್ತಿನವರೆಗೂ ಯಾವ ಶೋರೂಮಲ್ಲೂ ಕೊಟ್ಟಿರಲಿಲ್ಲ. ಆದರೆ ಈಗ ಈ ಹಬ್ಬದ ಪ್ರಯುಕ್ತ ಮನೆಯವರೆಲ್ಲ ಸೇರಿ ಆಚರಿಸ್ಲಿ ಅಂತ ಹೇಳ್ಬಿಟ್ಟಂತ ಈ ಹುಡುಗರನ್ನ ಆಫರ್ ಆಗಿ ಕೊಡ್ತಾ ಇದ್ದೀನಿ. ಆಕ್ಸೆಸರೀಸ್ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಎಲ್ಲರೂ ಬಂದು ಈ ಅವಕಾಶನ ಸದುಪಯೋಗ ಪಡಿಸ್ಕೊಬೇಕು ಅಂತ ಹೇಳ್ಬಿಟ್ಟಂತ ಕೇಳ್ಕೊತಾ ಇದ್ದೀನಿ. ಸರ್, ಎಲ್ಲ ನೀವು ಬಾಡಿ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳ್ತಾ ಇದ್ದೀರಾ, ಗಾಡಿ ಹೊಡೆದು ತೋರಿಸ್ತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ, ಓಕೆ, ಅದು ಎಲ್ಲದೂ ಕಾಮನ್ನು. ಬಟ್ ಆದರೆ ಇದು ಮಳೆಯಲ್ಲಿ ನೆಂದರೆ ಏನಾಗಲ್ವಾ, ಮಳೆಯಲ್ಲಿ ಓಡಿಸ್ಬೋದಾ, ನೀರು ನೆಂದರೆ ಏನಾಗಲ್ವಾ ಅನ್ನೋದೆಲ್ಲ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಇವಾಗ ನಿಮಗೊಂದು ಲೈವ್ ಡೆಮಾನ್ಸ್ಟ್ರೇಷನ್ ಇದೆ. ಸೊ ನೋಡಿ, ಇವಾಗ ಇದು ಥಂಡರ್ ಗಾಡಿದು ಮೋಟ್ರು. ಸೊ ಈ ಮೋಟ್ರನ್ನ ಇವಾಗ ನಾನು ಒಂದು ಟಬ್ ಒಳಗಡೆ ನೀರೊಳಗಡೆ ಇದೆ. ಸೊ ನೀವು ನೋಡ್ಬೋದು ಇದ್ರೊಳಗಡೆ ನೀರಿದೆ, ಆಯ್ತಾ. ಸೊ ಈ ಮೋಟ್ರನ್ನ ನಾನು ನಿಮಗೆ ಇವಾಗ ಇದರಲ್ಲೇ ನೀರಲ್ಲೇ ಇಟ್ಬಿಟ್ಟು ರನ್ ಮಾಡಿ ತೋರಿಸ್ತೀನಿ. ಇದು ಶಾಕ್ ಹೊಡೆಯೋದಾಗ್ಲಿ ಮತ್ತೊಂದಾಗ್ಲಿ ಯಾವುದೇ ರೀತಿ ಎಫೆಕ್ಟ್ ಯಾರು ನಮ್ಮಂಥ ಮನುಷ್ಯರುಗಳಿಗೆ ಆಗೋದಿಲ್ಲ. ಯಾಕಂತಂದರೆ ಬ್ಯಾಟ್ರಿ ಆ ಥರ ಪ್ಯಾಕ್ ಆಗಿರುತ್ತೆ, ಅದ್ರ ಜೊತೆಗೆ ಮೋಟ್ರ್ ಕೂಡ ಇದು ಅದೇ ರೀತಿಲೇ ಪ್ಯಾಕ್ ಆಗಿರುತ್ತೆ. ಇದು BLDC ಹಬ್ ಮೋಟ್ರ್ ಇದು. ಸೊ ಇದು ನಿಮಗೆ ಈ ಹಬ್ ಮೋಟ್ರಲ್ಲಿ ನೀರು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಅದು 100% ನೀರು ಹೋಗೋದಕ್ಕೆ ಸಾಧ್ಯ ಇಲ್ಲ. ಮೋಟ್ರಿಗಂತೂ ಏನೇನೇ ತೊಂದರೆ ಆಗೋದಿಲ್ಲ. 5 ವರ್ಷ ಯೂಸ್ ಮಾಡೋ ಕಸ್ಟಮರ್ಸು ಇದ್ದಾರೆ ಇದನ್ನ, ಆದರೆ ಏನೂ ಪ್ರಾಬ್ಲಮ್ ಆಗ್ದಲೇ ಇರೋಂಥ ಕಸ್ಟಮರ್ಸು ಇದ್ದಾರೆ. ಸೊ ಮೋಟ್ರಿಗೆ ಯಾವುದೇ ರೀತಿ ನೀರಲ್ಲಿದ್ದರೂ, ಮಳೆ ಬಂದ್ರೂ ಅಥವಾ ನೀರು ಗುಂಡಿಗಳಲ್ಲಿ ಹಾದು ಹೋದ್ರೂ ನೀರಲ್ಲಿ ಯಾವುದೇ ರೀತಿ ಏನೂ ತೊಂದರೆ ಆಗೋದಿಲ್ಲ. ಸೊ ಕೀ ಆನಲ್ಲಿದೆ ಮತ್ತು ಮೋಟ್ರ್ ಕನೆಕ್ಟೆಡ್ ಇದೇ ಗಾಡಿಗೆ ಮೋಟ್ರ್ ಕನೆಕ್ಟೆಡ್ ಆಗಿದೆ. ಸೊ ಈ ರೀತಿ ನಾವು ನಿಮಗೆ ಇದು ಗಾಡಿ ಮೋಟ್ರನ್ನ ರನ್ ಮಾಡಿ ತೋರಿಸ್ತಾ ಇದ್ದೀವಿ. ಓಕೆ, ನೋಡಿದ್ರಲ್ಲ, ಲೈವ್ ಆಗಿ ನೋಡಿದ್ರಿ. ಇವಾಗ ನೀರೊಳಗಡೆ ಮೋಟ್ರ್ ಇಟ್ಟು ಕೂಡ ರನ್ ಮಾಡಿ ತೋರಿಸಿದ್ವಿ ನಿಮಗೆ. ಇದು ಯಾವುದೇ ಮಳೆ ಆಗಿರ್ಬೋದು, ಗುಂಡಿಲಿ ನೀರು ಇರ್ಬೋದು, ಅಥವಾ ಕೆಸರು ಮಣ್ಣು ಗದ್ದೆ, ನಮ್ಮ ತುಮಕೂರು ಕಸ್ಟಮರ್ಸ್ ಅಂತೂ ಎಲ್ಲ ಕೆಸರು ಗದ್ದೆಲ್ಲೇ ಎಲ್ಲ ತಗೊಂಡು ಓಡಾಡ್ತಾ ಇದ್ದಾರೆ. ಇವತ್ತಿನವರೆಗೂ ಗಾಡಿಗಳನ್ನ ರೋಡಿಗೆ ತೋರಿಸಲೇ ಇರೋಂಥ ಕಸ್ಟಮರ್ಸ್ಗಳು ಇದ್ದಾರೆ. ನಾನು ಎಲ್ಲ ಥರನೂ ರಿವ್ಯೂಸ್ ನೋಡ್ಬಿಟ್ಟಿದ್ದೀನಿ, ಕೇಳಿದ್ದೀನಿ. ನಿಮಗೆ ಗಾಡಿಗೆ ಇಲ್ಲಿವರೆಗೂ ನೀರು ಮುಳುಗಿದ್ರೂ ಕೂಡ ಗಾಡಿ ಹೋಗುತ್ತೆ. ಬ್ಯಾಟ್ರಿ ಇದ್ರ ಕೆಳಗಡೆ ಬರುತ್ತೆ, ಬ್ಯಾಟ್ರಿಗೂ ಕೂಡ ಏನು ಎಫೆಕ್ಟ್ ಆಗೋದಿಲ್ಲ, ನೀರಿದ್ರೂ ಕೂಡ ತೊಂದರೆ ಆಗೋದಿಲ್ಲ. ಬಟ್ ಆದರೆ ಒಂದು ಮಾತ್ರ ಮಾಡಬೇಡಿ, ಏನು ಅಂತಂದರೆ ಪ್ರೆಷರ್ ವಾಶ್ ಮಾಡಬಾರ್ದು. ಇಲ್ಲಿ ಕಂಟ್ರೋಲರ್ ಬರುತ್ತೆ, ಈ ಕಂಟ್ರೋಲರ್ಗೆ ನೀರು ಹೋಗ್ಕೊಡೋದು. ಎಲ್ಲರೂ ಧೈರ್ಯವಾಗಿ ತಗೊಂಡು ನೀವು ಇದನ್ನು ಉಪಯೋಗಿಸ್ಬೋದು. ಸೊ ವೇಣು ಮೋಟರ್ಸ್ ಅವರು ನಿಮಗೂ ಎಲ್ಲರಿಗೂ ಗೊತ್ತಿರೋಂಗೆ ಒಳ್ಳೆ ಬಿಲ್ಡ್ ಕ್ವಾಲಿಟಿನೂ ಕೊಟ್ಟಿದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಗಾಡಿನೂ ಕೊಟ್ಟಿದ್ದಾರೆ, ಒಳ್ಳೆ ಆಪ್ಷನ್ಸ್ಗಳು ಇರೋಂಥ ಗಾಡಿನೂ ಕೊಟ್ಟಿದ್ದಾರೆ. ಬೇರೆ ಡಿಸ್ಟ್ರಿಕ್ಟ್ ಕಸ್ಟಮರ್ಸ್ಗಳು ನನ್ನನ್ನು ನಂಬಿ ಕಸ್ಟಮರ್ಸ್ಗಳು ಅಲ್ಲಿಂದ ದುಡ್ಡು ಹಾಕ್ತಾರೆ, ಮತ್ತು ಗಾಡಿಗಳನ್ನ ನಾನು ಇಲ್ಲಿಂದ ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಯಾಕಂತಂದರೆ ಅವ್ರಿಗೆ ಪ್ರತಿಯೊಂದು ವಿಡಿಯೋಗಳು ಹೋಗುತ್ತೆ, ಪ್ರತಿಯೊಂದು ಹಂತದಲ್ಲೂ ಅವರು ದುಡ್ಡು ಹಾಕಿದ ಕೂಡಲೇ ಅವ್ರಿಗೆ ರೆಸಿಪ್ಟ್ ಹೋಗುತ್ತೆ, GST ಬಿಲ್ ಹೋಗುತ್ತೆ. ಅದಾದ ನಂತರ ಗಾಡಿ ವಿಡಿಯೋ ಪ್ಯಾಕಿಂಗ್ ಆಗ್ತಿರೋ ವಿಡಿಯೋ ಹೋಗುತ್ತೆ.
ಅದಾದ ನಂತರ ಅಲ್ಲಿ ರೈಲ್ವೆ ಸ್ಟೇಷನ್ ತಗೊಂಡೋದ್ಮೇಲೆ ಅವ್ರು ಮಾಡೋ ಪ್ಯಾಕಿಂಗ್ ವಿಡಿಯೋ ಆಗುತ್ತೆ. ಅದಾದ ನಂತರ ಆ ರೈಲ್ವೆ ಸ್ಟೇಷನಲ್ಲಿ ನಾವು ಕೀಗಳು ಎಲ್ಲಿಟ್ಟಿರ್ತೀವಿ, ಗಾಡಿ ಒಳಗಡೆ ಏನೇನು ಐಟಮ್ಸ್ಗಳು ಇರ್ತವೆ, ಆ ಥರ ಎಲ್ಲ ಐಟಮ್ಸ್ಗಳದ್ದು ಒಂದು ವಿಡಿಯೋ ಮಾಡಿ ನಾವು ಇಂಥ ಟ್ರೈನ್ಗೆ ಹಾಕ್ತಾ ಇದ್ದೀವಿ, ಇಂಥ ಟ್ರೈನ್ಗೆ ಹೋಗುತ್ತೆ, ನಿಮಗೆ ಆ ಟ್ರೈನ್ ಅಲ್ಲೇ ಎಷ್ಟೊತ್ತಿಗೆ ರೀಚ್ ಆಗುತ್ತೆ ಅಂತ ಹೇಳ್ಬಿಟ್ಟಂತ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಅವರು ಆ ಜಾಗಕ್ಕೆ, ಆ ರೈಲ್ವೆ ಸ್ಟೇಷನ್ಗೆ ಅವರು ಆ ಟೈಮ್ಗೆ ಹೋಗಿ ನಿಂತ್ಕೊಂಡು ಕಾದಿದ್ದು ಗಾಡಿ ತಗೊಂಡೋಗ್ತಾ ಇದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಆಗಿದೆ. ನಮಗೆ ಯಾರೇ ಬೇಕಾದ್ರೂ ಎಲ್ಲಿಂದ ಬೇಕಾದ್ರೆ ಬುಕ್ ಮಾಡ್ಬೋದು. ಯಾರಿಗೂ ಏನೂ ಭಯ ಬೇಡ, ಯಾರಿಗೂ ಏನೂ ಸಂಶಯ ಬೇಡ. ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ವಿಸ್ಮಯ ಈಗ ಎಲ್ಲ ಕಡೆನೂ ಕರ್ನಾಟಕದ ಎಲ್ಲ ಮೂಲೆ ಮೂಲೆಗೂ ತಲುಪಿಸ್ತಾ ಇದೆ. ಸರ್, ಇದು ರೈಲ್ವೆ ಸ್ಟೇಷನ್, ತುಮಕೂರು ರೈಲ್ವೆ ಸ್ಟೇಷನ್ನು. ನಿಮ್ಮ ಗಾಡಿ ಪ್ಯಾಕ್ ಆಗ್ತೈತೆ. ಇದು MCB ಆಫ್ ಆಗಿರುತ್ತೆ, MCB ಆನ್ ಮಾಡ್ಕೊಳ್ಳಿ, ಓಕೆನಾ? ಇದು ನಿಮ್ಮದು ಬಿಲ್ಲು, ಚಾರ್ಜರು, ಮ್ಯಾಟು ಎಲ್ಲ ಇದೆ ಇಲ್ಲಿ. ಇದು ಗಾಡಿ ಕೀ ಮತ್ತು ಎಲ್ಲರ ಕಾಪಿ ಇಲ್ಲಿರುತ್ತೆ. ಗಾಡಿ ಶೋರೂಮಿಂದ ಪ್ಯಾಕ್ ಮಾಡಿ ರೈಲ್ವೆ ಸ್ಟೇಷನ್ ತಂದಿದ್ದೀನಿ. ನಾವು ಈ ಥರ ಸಾಫ್ಟ್ ಪ್ಯಾಕಿಂಗ್ ಮಾಡಿರ್ತೀವಿ. ಅವ್ರು ಮತ್ತೆ ಇದ್ರ ಮೇಲೆ ಇನ್ನೊಂದು ರೆಟ್ಟೆಲ್ಲ ಹಾಕಿ, ಅವರು ಗೋಣಿಚೀಲ ಹಾಕಿ ಪ್ಯಾಕ್ ಮಾಡ್ತಾರೆ.